ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮನುಷ್ಯ ಎಷ್ಟೇ ಬುದ್ಧಿವಂತ ಎನಿಸಿಕೊಂಡರೂ ಆತ ಕಲಿಯುವುದು ಸಾಕಷ್ಟಿದೆ. ಆಚಾರ ಚಾಣಕ್ಯರು ಹೇಳುವಂತೆ ಮನುಷ್ಯನಾದವನು ಮಿಲನಕ್ರಿಯೆ ಬಗ್ಗೆ ಕಾಗೆಗಳಿಂದ ಕಲಿಯಬೇಕಂತೆ. ಹಾಗೆ ಕಾಗೆ ಸೇರಿದಂತೆ ಕೆಲ ಪಕ್ಷಿ ಪ್ರಾಣಿಗಳಿಂದ ಮನುಷ್ಯ ಏನನ್ನು ಕಲಿಯಬೇಕು ತಿಳಿಯೋಣ. ಮನುಷ್ಯ ತನ್ನನ್ನು ತಾನು ಜಗತ್ತಿನ ಅತಿ ಬುದ್ಧಿವಂತ ಪ್ರಾಣಿ ಅಂತ ಅಂದುಕೊಂಡಿದ್ದಾನೆ. ಆದರೆ ಮೂರ್ಖ ಪ್ರಾಣಿ ಪಕ್ಷಿಗಳಿಂದಲೂ ನಾವು ಕಲಿಯಬೇಕಾಗಿರುವುದು ಸಾಕಷ್ಟಿದೆ. ಮನುಷ್ಯನ ಜೀವನದ ಏಳಿಗೆಗೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿಗಳನ್ನು ನೋಡೋಣ. ಅವುಗಳಲ್ಲಿ ಮನುಷ್ಯನಾದವನು ಸಿಂಹದಿಂದ 1, ಕೊಕ್ಕರೆಯಿಂದ 2, ಕತ್ತೆಯಿಂದ 3, ಕೋಳಿಯಿಂದ 4, ಕಾಗೆ ಹಾಗೂ ನಾಯಿಗಳಿಂದ 5 ವಿಚಾರಗಳನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅವು ಯಾವುವು ಅಂತ ನೋಡೋಣ. ಮೊದಲನೇದು ಸಿಂಹ. ಸಿಂಹ ಕಾಡಿನ ರಾಜ. ಆದರೆ ಈ ಸಿಂಹದಿಂದ ಮನುಷ್ಯ ಕಲಿತುಕೊಳ್ಳಬೇಕಾದ ಒಂದು ಗುಣವಿದೆ. ಅದೇನೆಂದರೆ, ನಾವು ಜೀವನದಲ್ಲಿ ಏನನ್ನೇ ಮಾಡಲಿ ಅದಕ್ಕೆ ನಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಬೇಕು. ಅರೆ ಮನಸ್ಸಿನಿಂದ ಯಾವುದನ್ನೂ ಮಾಡಬಾರದು. ಇನ್ನು ಎರಡನೇದು ಕೊಕ್ಕರೆ. ಒಬ್ಬ ಮನುಷ್ಯನು ಕೊಕ್ಕರೆಯನ್ನು ನೋಡಿ 2 ವಿಚಾರಗಳನ್ನು ಕಲಿಯಬಹುದು. ಮೊದಲನೆಯದು ಇಂದ್ರಿಯಗಳನ್ನು ನಿಯಂತ್ರಿಸುವುದು ಹಾಗೂ ಎರಡನೆಯದು ಸಮಯ, ಸ್ಥಳ ಹಾಗೂ ನಿಮ್ಮ ಶಕ್ತಿಯ ಅರಿವು ನಿಮಗೆ ಇರಬೇಕು ಎನ್ನುವುದಾಗಿದೆ. ಕತ್ತೆಯಿಂದ ಮನುಷ್ಯ 3 ಬುದ್ಧಿಗಳನ್ನು ಕಲಿಯಬಹುದಾಗಿದೆ. ಎಷ್ಟೇ ಆಯಾಸವಾದರೂ, ಎಷ್ಟೇ ಭಾರ ಎನಿಸಿದರೂ ಸಹ ಹಿಡಿದುಕೊಂಡ ಕೆಲಸವನ್ನು ಮಾಡಿ ಮುಗಿಸುವ ಸಾಮರ್ಥ್ಯ ಹೊಂದಿರಬೇಕು. ಬಿಸಿ ಚಳಿ ಏನೇ ಇರಲಿ ಅವುಗಳಿಗೆ ಮೈ ಒಡ್ಡಬಾರದು ಹಾಗೂ ಇದ್ದಿದ್ದರಲ್ಲಿ ತೃಪ್ತಿ ಪಡುವುದು ಕತ್ತೆಗಳನ್ನು ನೋಡಿ ಕಲಿಯಬೇಕೆಂದು ತಿಳಿಸಲಾಗಿದೆ. ಮುಂದನೆಯದು ಹುಂಜ. ಕೋಳಿಗಳಿಂದ ನೀವು 4 ವಿಚಾರಗಳನ್ನು ಕಲಿಯಬಹುದಾಗಿದೆ. 1, ಧೈರ್ಯಶಾಲಿಯಾಗಿರುವುದು. 2ನೇದು ಸಮಯಕ್ಕೆ ಸರಿಯಾಗಿ ಏಳುವುದು. 3ನೇದು ಯಾವಾಗಲೂ ಯುದ್ಧಕ್ಕೆ ಸನ್ನದ್ಧರಾಗಿ ಇರುವುದು. ಮತ್ತು 4ನೇದು ಆಹಾರಕ್ಕಾಗಿ ಹೋರಾಡುವುದು. ಇನ್ನು ಮುಂದೆ ಕಾಗೆಯಿಂದ ಮನುಷ್ಯ 4 ಗುಣಗಳನ್ನು ಕಲಿಯಬೇಕು. ಮೊದಲನೆಯದು ಧೈರ್ಯಶಾಲಿಯಾಗಿರುವುದು. 2ನೇದು ಮಿಲನದ ಸಮಯವು ತೀರಾ ಖಾಸಗಿಯಾಗಿರುವಂತೆ ಎಚ್ಚರಿಕೆ ವಹಿಸುವುದು. 3ನೇದು ಇತರರ ಚಟುವಟಿಕೆಗಳನ್ನು ಗಮನಿಸುವುದು. 4ನೇದು ಸಂಗಾತಿಯನ್ನು ಆರಿಸುವುದು ಹಾಗೂ ಅದನ್ನು ಬದಲಿಸುವ ಬಗೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ಕೈಗೊಳ್ಳುವುದು. ಇನ್ನು 4, ನಾಯಿಗಳಿಂದ ಮಾನವ ಮೊದಲು ಕಲಿಯಬೇಕಾದ ಕೆಲಸವೇನೆಂದರೆ, ನೀವು ಏನನ್ನೂ ತಿನ್ನುತ್ತೀರೋ ಅದರಲ್ಲಿ ಸಂತೃಪ್ತಿ ಪಡುವುದು. 2ನೇದಾಗಿ ಎಷ್ಟೇ ಆಳವಾದ ನಿದ್ರೆಯಲ್ಲಿದ್ದರೂ ಸಹ ಜಾಗರೂಕರಾಗಿ ಇರುವುದು. 3ನೇದು ಮಾಲೀಕರಿಗೆ ನಿಷ್ಠೆಯಿಂದ ಇರುವುದು. 4ನೇದು ಧೈರ್ಯದಿಂದ ಮುನ್ನುಗ್ಗುವುದು ಹಾಗೂ 5ನೇದು ಜವಾಬ್ದಾರಿಯಿಂದ ಎಂದೂ ದೂರ ಸರಿಯದೆ ಉಳಿಯುವುದು. ಮನುಷ್ಯನಾದವನು ಸಿಂಹ, ನಾಯಿ, ಕೋಳಿ, ಕಾಗೆ ಹಾಗೂ ಕತ್ತೆಗಳಿಂದ ಈ ಒಳ್ಳೆಯ ಗುಣಗಳನ್ನು ಕಲಿತುಕೊಂಡು ಅದರಂತೆ ನಡೆದರೆ ಆತ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಶಕ್ತನಾಗುತ್ತಾನೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.